ಬಾರಣ್ಣ, ಈಗ ಬಂದಿಲ್ಲ? ಹೌದು ತಂಗಿ, ಈಗ ಬಂದೆ. ಲಕ್ಷ್ಮಣನಿಲ್ಲವೇ ಮನೆಯಲ್ಲಿ? ಇದ್ದಾನಣ್ಣ. ಲಕ್ಷ್ಮಣ ಸಂತೋಷ ಕರೆತಿದ್ದಾನೆ, ಬಾರಪ್ಪ. ಇದೇನು ಸಂತೋಷ? ಮನೆಗೆ ಬಂದು ನಿಂತುಕೊಂಡೆ ಮಾತನಾಡುತ್ತಿರುವಲ್ಲ, ಬಾ ಕುಳಿತುಕೋ. ಕುಳಿತು ನಿನ್ನ ಜೊತೆ ಆಟ ಹೊಡೆಯಲು ಬಂದಿಲ್ಲ ಲಕ್ಷ್ಮಣ, ನಾನು ಡ್ಯೂಟಿ ಮೇಲೆ ಬಂದಿದ್ದೇನೆ. ಹಾಗಾದರೆ ಇಲ್ಲಿಗೆ ಬಂದ ಕಾರಣ? ಕೋಟಾ ನೋಟಿನ ಕಳ್ಳ ವ್ಯವಹಾರದಲ್ಲಿ ನೀನು ಶಾಮೀನಿಯಾಗಿರುವೆ ಎಂದು ನಮಗೆ ಕಂಪ್ಲೇಂಟ್ ಬಂದಿದೆ. ಆದ ಕಾರಣ ನಿಮ್ಮ ಮನೆ ಸರ್ಚ್ ಮಾಡಲು ಬಂದಿದ್ದೇವೆ. ಸಂತೋಷ, ಇದನ್ನೇನನ್ನು ಮಾತನಾಡುತ್ತಿರುವೆ? ಇದನ್ನೇ ಮಾತನಾಡುತ್ತಿದ್ದೀನಿ ಲಕ್ಷ್ಮಣ. ನಿನ್ನನ್ನು ಸರ್ಚ್ ಮಾಡಿದ, ನಿಮ್ಮ ಮನೆ ಸರ್ಚ್ ಮಾಡಿದ ನಂತರ ನಿಮ್ಮ ಮನೆಯಲ್ಲಿ ಏನಾದರೂ ಕಳ್ಳ ಸಿಕ್ಕರೆ ನಿನ್ನನ್ನು ಅರೆಸ್ಟ್ ಮಾಡಲು ಮೇಲಿಂದ ಆರ್ಡರ್ ಕೂಡ ಆಗಿದೆ. ಏನ್ ಮಾತಾಡ್ತಿದ್ದೀನಿ? ಈ ಮನೆತನದ ಮೇಲೆ ನಿನಗೆ ಅಷ್ಟೊಂದು ಅನುಮಾನವೇ? ಇದು ನನ್ನ ಅನುಮಾನವಲ್ಲ ತಂಗಿ, ಸರ್ಕಾರದ ಅನುಮಾನ. ದಯವಿಟ್ಟು ಕೋಆಪರೇಟ್ ಮಾಡು. ಪೀಸಿ ಸರ್ಚ್ ಮಾಡಿ. ಲಕ್ಷ್ಮಣನ ರೂಮಿನಲ್ಲಿ ಸೂಟ್ಕೇಸ್ ಐತಿ. ಇದರಲ್ಲಿ ಸ್ಕೂಲ್ ಅಥವಾ ಕಾಲೇಜ್ ಸರ್ಟಿಫಿಕೇಟ್ ಏನಾದರೂ ಇದ್ದರೆ ಬಿಡುತ್ತೇನೆ. ಮೊದಲು ಚಾವಿ ಕೊಡು. ಬಿಸಿ ತಗೊಳ್ಳಿ, ಓಪನ್ ಮಾಡಿ. ಸರ್, ಇದರ ತುಂಬಾ ಹಣವೇ ಇದೆ. ನಾನು ಇದನ್ನೇ ನೋಡುತ್ತಿದ್ದೆ. ನನ್ನ ಮೇಲಿನ ಅಧಿಕಾರಿಗಳು ಹೇಳಿದ ಮಾತು ನಿಜವಾಯ್ತಲ್ಲ. ಪಿಸಿ ಅರೆಸ್ಟ್ ಹಿಮ್. ಸಂತೋಷ, ಇದರಲ್ಲೇನೋ ಮೋಸವಿದೆ. ಸಂತೋಷ, ಇದರಲ್ಲೇನೋ ಮೋಸವಿದೆ. ಈ ಹಣ ನನ್ನ ರೂಮ್ಗೆ ಹೇಗೆ ಬಂತೆಂದು ನನಗೆ ಗೊತ್ತಿಲ್ಲ. ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು ಸಂತೋಷ, ಬಿಟ್ಟು ಬಿಡು. ಮಾಡುವುದೆಲ್ಲ ಮಾಡಿ ಏನು ಗೊತ್ತಿಲ್ಲದ ಮಳ್ಳನಂತೆ ನಟಿಸಿ ಬಿಟ್ಟರೆ ಬಿಟ್ಟು ಬಿಡುವೆ ಎಂದು ತಿಳಿದಿರುವೆಯ ಮೂರ್ಖ. ಒಡೆ ಸಂತೋಷ, ಒಡೆ ನಿನ್ನ ಮನಸ್ಸಿಗೆ ತೃಪ್ತಿಯಾಗುವವರೆಗೂ ಒಡೆ. ಆದರೆ ಈ ಕೋಟಾ ನೋಟಿಗೂ ನನಗೂ ಯಾವ ಸಂಬಂಧವಿಲ್ಲ ಸಂತೋಷ, ಯಾವ ಸಂಬಂಧವಿಲ್ಲ. ದಯವಿಟ್ಟು ನನ್ನನ್ನು ನಂಬು ಸಂತೋಷ, ನಂಬು. ಹೌದಣ್ಣ, ಇದ್ರಲ್ಲಿ ಯಾರ ದುಷ್ಟರ ಕೈವಾಡವಿದೆ. ನಿಜವಾಗಿಯೂ ಮೈದನ ಅಂತ ಕೆಲಸ ಮಾಡುವುದಲ್ಲ. ದಯವಿಟ್ಟು ನನ್ನ ಮೈದನನ್ನು ಅರೆಸ್ಟ್ ಮಾಡಿ ಬಿಡು ಬಿಡಣ್ಣ, ಬಿಡು. ನೋಡು ತಂಗಿ, ಮಾಲ್ ಸಮೇತ ಸಿಕ್ಕಿರುವ ಇಂಥ ಕಳ್ಳ ಕದಿಮರನ್ನು ಬಿಟ್ಟರೆ ನಾನು ನನ್ನ ಕೆಲಸ ಕಳೆದುಕೊಳ್ಳಬೇಕಾಗುತ್ತದೆ. ಇದೇನು ಸಂತೋಷ? ಚಿಕ್ಕಂದಿನಿಂದಲೇ ಒಂದೇ ಸ್ಕೂಲಿನಲ್ಲಿ ಓದಿದ ನಿನಗೆ ತಿಳಿದಿಲ್ಲವೇ ನನ್ನ ಗುಣಗಳು? ಎದುರಿಗೆ ಬಂಗಾರ ಬಿದ್ದರೂ ಸಹ ನೆದರಿ ಎತ್ತಿ ನೋಡದ ನಾನು ಈ ಕೋಟೋ ನೋಟಿನ ಕಳ್ಳ ವ್ಯವಹಾರದಲ್ಲಿ ಶಾಮೀಲಿಯಾಗಿರುವನೆಂದು ತಿಳಿದಿರುವೆಯಾ? ಹೇಳು ಸಂತೋಷ, ಹೇಳು. ಮುಚ್ಚು ಬಾಯ್. ಕಳೆದು ಹೋದ ಹಳೆ ಪುರಾಣ ರಗಳೆ ಮಾತು ನನಗೆ ಬೇಕಾಗಿಲ್ಲ. ಪಿಸಿ ಎಸ್ ಸರ್, ಎಳೆದುಕೊಂಡು ನಡೆಯಿರಿ ಇವನನ್ನು. ಇನ್ಸ್ಪೆಕ್ಟ್ರೆ, ನನ್ನ ತಮ್ಮನನ್ನು ಎಲ್ಲಿಗೆ ಕರೆದುಕೊಂಡು ಹೊರಟಿರುವಿರಿ ನೀವು? ಕೋಟೋ ನೋಟಿನ ಕಳ್ಳ ವ್ಯವಹಾರದಲ್ಲಿ ನಿನ್ನ ತಮ್ಮ ಲಕ್ಷ್ಮಣ ಶಾಮೀನಿಯಾಗಿರುವೆ ಎಂದು ನಮಗೆ ಕಂಪ್ಲೇಂಟ್ ಬಂದಿದೆ. ಆದ ಕಾರಣ ಇವನನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕರೆದುಕೊಂಡು ಹೊರಟಿದ್ದೇವೆ.
ಸಂತೋಷ. ಲಕ್ಷ್ಮಣ, ಇನ್ಸ್ಪೆಕ್ಟರ್ ಹೇಳುವ ಮಾತು ಸತ್ಯವೇನಪ್ಪ, ಸತ್ಯವೇನು? ಅಣ್ಣ, ಯಾವುದು ಸತ್ಯ ಯಾವುದು ಅಸತ್ಯವೆಂದು ಹೇಗೆ ಹೇಳಲಿ ಅಣ್ಣ, ಹೇಗೆ ಹೇಳಲಿ? ಸತ್ಯವಾಗಿ ಇದರಲ್ಲಿ ನಂದೇನು ತಪ್ಪಿಲ್ಲ ಅಣ್ಣ. ನೀನಾದರೂ ನನ್ನನ್ನು ನಮ್ಮಣ್ಣ ನಂಬು. ಇನ್ಸ್ಪೆಕ್ಟ್ರೇ, ಇದು ಒಂದು ಸಾರಿ ನನ್ನ ತಮ್ಮನ ತಪ್ಪನ್ನು ಮನ್ನಿಸಿ ಬಿಟ್ಟು ಬಿಡಿ, ಅವನನ್ನು ಬಿಟ್ಟು ಬಿಡಿ. ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ಇನ್ಸ್ಪೆಕ್ಟ್ರೇ, ಬೇಡಿಕೊಳ್ಳುತ್ತೇನೆ. ನೋಡಿ ಮಿಸ್ಟರ್ ಬಸವಂತ, ಬಾಳ್ ಸಮೇತ ಸಿಕ್ಕಿರುವ ಇಂಥ ಕಳ್ಳ ಕದಿಮರನ್ನು ಬಿಟ್ಟರೆ ನಾನು ನನ್ನ ಕೆಲಸ ಕಳೆದುಕೊಳ್ಳಬೇಕಾಗುತ್ತದೆ. ಕಾನೂನಿನ ಪ್ರಕಾರ ಇವನನ್ನು ಕೋರ್ಟ್ಗೆ ಹಾಜರುಪಡಿಸುತ್ತೇನೆ. ನಂತರ ಇವನು ಅಪರಾಧಿನ ಅಥವಾ ನಿರಪರಾಧಿನ ಎಂದು ಕೋರ್ಟ್ ತೀರ್ಮಾನಿಸುತ್ತದೆ. ನೀವಿನ್ನು ಚಿಂತಿಸಬೇಡಿ. ಪಿಸಿ ಎಳೆದುಕೊಂಡು ನಡೆಯಿರಿ ಇವನನ್ನು.
ಬಂದ್ ನೋಡ್ರಿ ಬೇವರ್ಸಿಗಳು ಹಳಿ ಬೇವರ್ಸಿಗಳು ಈಗ ಏನಾರ ನಾವು ಹೊಂಟಾಗ ಅದ್ಯಾವ್ದು ಸೀಟಿ ಹೊಡಿತಿತ್ತು ಅದ್ಯಾವ್ದು ಕಣ್ಣು ಹೊಡಿತಿತ್ತು ನಾನ ನೋಡಕ್ ಕೊಡ್ತೀನಿ ನೋಡಿ ಅವರ ಕಣ್ಣು ಗಿಟ್ಟು ಕೈಯಾಗ ಕೊಂಡೋದ ಕೆಲ್ಸ ನಂದ ಸ್ವಟ ಸರ ತಿಳ್ಕೊಂಡು ನಾಯಿ ಅವನು ಒಣಗಡ್ಡಿ ಮೇಲೆ ಇಳಿಯಂಗಲ್ಲ ಅವನವನು ಸಿರಿ ಸಿರಿ ಬಸ್ಸಮ್ಮ ನಾಯಿ ಅವನವನು ಇಲ್ಲಿ ಮಾರಮ್ಮನ ಸಂಚಾರ ಐತಲ್ಲ ಅವನು ರಾತ್ರೆಲ್ಲ ನಿಂತು ಮಾಡಂಗಿಲ್ಲ ಅವನವನು ಹೊಸರು ಇಟ್ಟು ರಾತ್ರೆಲ್ಲ ನಿಂತು ಬರೋದು ನೋಡ್ಯ ಮುರಿತ ನಿಂದು ಮುರಿತ ಅಂತ ಮುರಿತು ನೋಡ್ಕೊಂಡ್ ಬಂದಿದ್ರೆ ಇನ್ಯಾಕೆ ನನ್ನ ಸೊಂಟ ಮುರಿತಿತ್ತು ಹೇಳ ಮತ್ ನೋಡೋಣ ಹಾದ್ಯಾಗ ಹೋಗು ಹೆಣ್ಮಕ್ಳೆಲ್ಲ ಹಿಂಗ ಹಾಯ್ಕೊಂತ ಬಂದ್ರ ನಿನ್ನ ಸೊಂಟ ಮುರಿಲಾರ್ದ ಇನ್ನೇನ್ ಮುರಿಬೇಕು ಹೇಳ ಕಣ್ ತಗ ನೋಡಲಿ ಎಡಕ ಬಲಕ ಕಣ್ ತಗ ನೋಡ್ಕೊಂತಾರಲ್ಲಿ ಸುಂದ್ರೆ ನಾನ ನೀನ್ ಬರ್ಬೇಕು ಮಾರಯ್ಯ ಎಡಕ್ಕ ಬಲಕ್ಕ ಯಾರಾದರ ಯಾರಿಲ್ಲ ಅಂತ ಕಣ್ ತೆರೆದು ಬಂದಿದ್ರ ನಿನ್ನ ಸೊಂಟ ನಿನ್ನ ಸೊಂಟ ಏನಾರ ನೋವಾಗ್ತಿದ್ದೇನೆ ಅಲ್ಲಲೇ ಸುಂದ್ರೆ ನನ್ನಂತ ಗಂಡಸನ ನಡನ ಒಂದ ಹೊಡ್ಕೊಂಡ್ಬಿಟ್ಟಿ ಅಂದ್ರ ನಿನ್ನೆ ಮುಂದೆ ಮದುವಾದಂದು ದೇವರೇ ಗತಿಲಿ ಸುಂದ್ರೆ ಮದ್ವಿ ಅದನ್ನ ನೋಡ್ಕೊಳನ ಹಂಗಂಗ ನಾ ಎಲ್ಲಿ ಹೋಗ್ತೀನೋ ಅಲ್ಲೇ ಬರಕತ್ತಿಲ್ಲ ಏನ್ ನಿನ್ನ ಗತಿ ಅಂತೀನಿ ಲೇ ಸುಂದ್ರೆ ನಾನ್ ಯಾವ ವ್ಯಾಪಾರ ಮಾಡಿದ್ರ ದೇವ್ರಿಗೆ ಮನಸ್ಸಿಗೆ ಬರೋದಲ್ಲಿ ಸುಂದ್ರೆ ಏನ್ ಮಾಡಿದ್ರ ವ್ಯಾಪಾರ ಮಾಡಿದ್ರ ಹೇಳ ಮೊದಲು ನೀನು ವ್ಯಾಪಾರ ಮಾಡಲಿ ಗೋಡಿ ವ್ಯಾಪಾರ ಮಾಡು ನಾನ್ ಮಾಡ್ಬೇಕ ಏ ನಿನ್ನ ಸ್ಯಾಡಿ ವ್ಯಾಪಾರ ಮಾಡೋದು ಭಾರಿ ಒಳ್ಳೇದಾತು ನಡ ಯಾಕಂತಂದ್ರ ನಮ್ಮ ಊರಾಗ ಬಾಳ ಮಕ್ಳ ಅದಾರ ಅದು ನನ್ನ ವಾರಿಗೆ ಹುಡುಗ್ಯಾರ ಅವ್ರಿಗೆ ಸ್ಯಾಡಿ ಅಂದ್ರ ಭಾರಿ ಇಷ್ಟ ಅದಂದ್ರ ನಮ್ಮ ಊರಾಗ ಅಂತ ಅಂಗಡಿನ ಇಲ್ಲ ನಿನ್ನ ಸ್ಯಾರಿನೆಲ್ಲ ನನಗೆ ಗೆಳತಿಯರಿಗೆ ನಾನಾ ಕೊಡ್ಸ್ಬಿಡ್ತೀನಿ ಏನಂತಿ ಜೋರ್ ಇರ್ತದ ನೋಡಿ ಅಷ್ಟು ಮಾಡಿ ಪುಣ್ಯ ಕಡೆಗಳು ಏನನ್ನ ಸುಂದ್ರೆ ಪುಣ್ಯ ಕಲ್ಕೊಂಡ್ರೆ ನಂಗೇನ್ ಕೊಡ್ತೀಯ ಈ ಸುಂದರ ಸೀರೆ ನೋಡಿ ತಾವು ಎಲ್ಲಿದ್ರು ಹುಡುಕಾಡ್ಕೊಂತ ಬಂದು ಭೇಟಿ ಆಗಿ ಖರೀದಿ ಮಾಡ್ಕೊಂಡ್ ಏನು ಸುಂದರಿ ಮೊದಲು ನೀವು ಗೋಣಿಗೆ ವ್ಯಾಪಾರ ಮಾಡಲಿ ಸುಂದರಿ ಸರಿ ಬಾಪ ಈ ಸರಿ ಆ ಸರಿ ಇದು ಹಸನಾಪ ಹಸಿರು ಸೀರೆ ಇದೈತಲ್ಲ ಗೋಲ್ಡ್ ಇಸ್ ಗೋಲ್ಡ್ ಅದು ಇದೈತಲ್ಲ ನಿನ್ ಪಂಚಿ ಚಂದ್ರಾಪು ಚಿಕ್ಕಿ ಸೀರೆ ಇದು ಸುಳ್ಳು ಹೇಳಕತ್ತಿ ನಿನ್ನ ಪಂಚಿ ಅದು ಇದು ಕಾಲ್ಮೂರ್ ರೇಷ್ಮೆ ಸೀರೆ ಲೇ ಸುಂದ್ರಿ ಇದು ರೇಷ್ಮೆ ಸೀರೆ ನಿನ್ ಮಾರಿ ಇದ್ದಂಗ ಐತ್ ನೋಡದು ಯಾವ್ದು ಬೇಕು ಹೇಳಿ ನನಗ ಸೀರೆ ಗೀರಿ ಏನೋ ಬೇಡ ಮತ್ತೇನ್ ಬೇಕಲ್ಲ ಏ ಸುಂದ್ರಿ ನನಗ ಹೊಸದಾಗಿ ನಿನ್ ಸ್ಯಾರಿ ಮುಚ್ಚಿಬಿಟ್ರೆ ಹೆಂಗ್ ಕಾಣಿಸ್ತದ ಅಲ್ಲಿ ಕೆಂಪು ಕಾಣಕತ್ತೈತ್ ನೋಡ ಲಂಗ ಮತ್ತು ದಾವಣಿ ಬೇಕು ದಾವಣಿ ತಂದಿಲ್ಲ ಮನೆ ಬಿಟ್ಟು ಬಂದಿ ಅಕ್ಕನ ಹತ್ರ ಅಕ್ಕ ಉಟ್ಕೊಂತಾಳ್ದು ನಾನು ಲಂಗ ಉಟ್ಕೊಂತೀನಿ ನಾನು ದಾವಣಿ ಉಟ್ಕೊಂತ ಕರೆಕ್ಟ್ ಇರ್ಬೇಕು ಕೆಂಪ ಲಂಗ ದೋಣಿ ಬಹಳ ದೂರ ಆಕವ್ರಿ ಏಟ್ ಆಗ್ತತಿ 1,000ನ 2,000 ಆಗ್ತತಿ 1500 ಕೊಡ್ತೀನಿ ಏನೋ ಸುಂದ್ರಿ ಏ 1500 ಬಾಳ ಮರಯ್ಯ ಅಡಿ ಒಂದು ಮಾತು ಹೇಳ್ತೇನೆ 1,000 ಕೊಡಲಿ ಲಂಗ ದೋಣಿ ಒಂದು ಮಾತು ಹೇಳ್ತೀನಿ ಅದ್ರ ಮುಂದಿರ 2 ಸೊನ್ನೆ ಕಡಿಮೆ ಮಾಡ್ಕೊಂಡ್ಬಿಡ ಸರಿ ಹೋಗ್ಬಿಡ್ತತಿ ಏನಂತೀವಿ ಫಸ್ಟ್ ಗೋಣಿ ವ್ಯಾಪಾರ ಮಾಡಲಿ ಸುಂದ್ರಿ ರೊಕ್ಕ ಮನೆಯಾಗ ಇಟ್ಟಿನಿ ಆಮೇಲೆ ಕೊಡ್ತೀನಿ ಕೊಡು ಲಂಗ ದಾವಣಿ ನಮ್ಮ ಅಕ್ಕ ಹಾಕೊಂಡ್ ಬರ್ತಾಳ ಆಮೇಲೆ ಹಂಗಾದ್ರೆ ಒಂದು ಶುರು ಮಾಡಲಿ ನೈಸ್ ಪ್ರೀತಿ ಮಾಡುವೆ ಹುಡುಗಿ ನಿನ್ನ ಲವ್ ಮಾಡುವೆ ಹಗಲು ಹಣ್ಣಂಗಿಲ್ಲ ರಾತ್ರಿ ಹಣ್ಣಂಗಿಲ್ಲ ರಾತ್ರಿ ಹಣ್ಣಂಗಿಲ್ಲ ಹಗಲು ಹಣ್ಣಂಗಿಲ್ಲ
ಆಗ್ಲೇ 4 ಗಂಟೆ ಆಯ್ತು ಏನ್ ನೀನು ಮಾಡಿದ್ದ ಮಾಡಿದ್ದು ಏನಪ್ಪ ಸ್ಯಾರಿ ಹಾಕಿಸ್ತ ಮುಂದಕ್ಕೆ ಹಾಕೋ ಮರಯ್ಯ ಏನು ನಮ್ಮಮ್ಮ ಸ್ಯಾರಿ ಮಮ್ಮ ಏನ ಸೀರೆ ಸೀರೆ ಜಾಕೆಟ್ ಕುಬಸ ಬರ್ರಿ ಬರ್ರಿ ಮನೆ ತಕೊಂಡ್ ಬಂದಿನ ಬರ್ರಿ ಬೆಳಿಗ್ಗೆ 10 ಗಂಟೆ ಬರ್ತಾರ ನೋಡಿ ಸೀರೆ ತಗೊಂಡವ್ರಿಗೆ ಚೆಡ್ ಫೀ ಚೆಡ್ ಫೀ ಲಂಗ ತಗೊಂಡವ್ರಿಗೆ ಬ್ಲಾಲ್ ಲೂಸ್ ಅದೇ ಇರ್ತಾವ ನಿನಗೀಗ ಹೂ ಬೇಕಂದ್ರೆ ಹೂವು ಕನಕಾಂಬ್ರಿ ಹೂವು ಮಲ್ಲಿ ಹೂವು ಜಾಜಿ ಹೂವು ಸಡ್ ಬರ್ರಿ ಪಟ್ ತಗೊಂಡ್ರಿ ಪಟ್ ತಗೊಂಡೋಗ್ಬಿಡ್ರಿ ಅಲ್ಲಿ ಸಿಗಿಸ್ಕೊಂಬಂದಲ್ಲ 2 ಹೂವನ್ನ ತಗೊಂಡೋಗ್ಬಿಡ್ರಿ ಹೇಳ್ರಿ ಹೂ ಮಾಡ ಸಾವ್ಕಾರ್ರ ಹೂವಿನ ವ್ಯಾಪಾರ ಭಾರಿ ಜೋರ ಐತಲ್ಲ ಏನ್ ಸಮಾಚಾರ ಏ ಹೆಂಗ್ ಕಾಣಕತ್ತೆ ನಿನ್ ಕಣ್ಣಿಗ ಮತ್ತ ಹುಡ್ರಿಸ್ಬಿಟ್ಟೆ ನಿನ್ನ ಮೈಕ್ ನನ್ನ ಬೊಂಗು ತಕ್ಕಂದಲ್ಲ ಹಣ ಸುಂದ್ರ ಮೈ ಮಾಟ ನೋಡಿ ಸುಂದ್ರ ಸಮಾಧಾನ ಬಾರಿ ಘಮ ಮಾಡ್ಕೋಬೇಡ ಮತ್ತೆಲ್ಲ ಹೋಗ್ಬಿಡ್ತದೆ ಜಾಸ್ತಿ ಮುಳಿಬೇಡ ಮತ್ತೆಲ್ಲಾರ ಹೊಡ್ಕೊಂಡ್ರ ಹೋಗಾಗ್ಬಿಡ್ತದೆ ನಿಂದ ಒತ್ತಿನಾಯಿ ಬದಂಗ್ ಬದ್ರು ಶಿಕ್ಷೆ ಇಲ್ಲ ಒಟ್ಟು ನಿನ್ನ ಜಡಿಗೆ ನಾನು ಹೂ ಮಾಡ್ಬೇಕಲ್ಲ ಏನಾರ ತೊಂದ್ರೆ ನೀನು ಹೂವು ಅದು ನನ್ನ ಜಡಿಗ ಎಲ್ಲ ಬಾಡಿ ಹೋಗ್ಯಾವ ಅದ ಹೆಂಗ್ ಉಳ್ಕೋಬೇಕಂತೀನಿ ಸುಂದ್ರೆ ಒಮ್ಮೆ ನನ್ನ ಹೂವು ಮುಡ್ಕೊಂಡು ನೋಡಲಿ ಗಮ್ಮತ್ತ ಮುಡಿಸ್ಕೊಳ ಊದಿದ್ರ ಮುಡಿಸ್ಕೋಬೋದಿತ್ತು ಫೋಟೋಕ್ಕಾಗ ಊದಂದ್ರ ಎಲ್ಲ ಹಾಕೋಬೇಕಪ್ಪ ನಾನು ಹಂಗಾರ ತಂದು ತೋರ್ಸೋಸಿ ನೋವು ನೋಡೋಣ ಎಲ್ಲಿ ಹೂವಿ ಪವರ್ ನೀನು ನೋಡಿಲ್ಲ ನೀ ಫುಲ್ಲ ಆಯ್ತಂತಂದು ಹೇಳ ನಾನು ಏನಪ್ಪ ಅದು ಕುಲ್ಲ ಇರೋದು ನಿನ್ನ ಜಡೆ ಜಡೆ ನನ್ನ ಜಡಿ ಹೇಳ್ದೇನ ನಾ ತುರ್ಬಾಕಿ ನಾನು ಹೂ ಮುಡ್ಸಂತ ನಿನ್ನ ತುಳಸಿಗೆರೆ ಹೋಗ್ತಾರ ಎಲ್ಲಿಗೆ ಹೋಗ್ಬೇಕಾ ಹೂವು ಮುಡಿಸಿ ತುಳಸಿಗೆರೆ ಹನುಮಪ್ಪ ಕಂಡು ಕುಕ್ಕೋರ ತುಳಸಿಗೆರೆ ಹನುಮಪ್ಪ ಕರ್ಕೊಂಡು ಹೋಗ್ತೀನಿ ಯಾಕ ಹಾ ತುಳಸಿಗಿರಿ ಹನುಮಪ್ಪನ ಜಾತ್ರೆ ಭಾರಿ ನಡೆಯಕತ್ತೈತೇನ ನೋಡ್ಬೇಕು ನೀನ್ ಆ ಜಾತ್ರೆನ ಕರ್ಕೊಂಡು ಹೋಗ್ತೀನಿ ನನ್ನನ್ನು ನೀನ್ ರೆಡಿ ಆಗ ಕರ್ಕೊಂಡು ಹೋಗದ ಹಂಗಾರ ಆ ಜಾತ್ರೆಗ ಭಾರಿ ಜೋರ್ ಇರ್ತೈತಿ ಅನ್ನಂಗಾತ ನನಗೂ ನೋಡೋ ಆಸೆ ಬಂದ್ಬಿಟ್ಟೈತಿ ಏನ್ ಮಾಡೋದು ಹೋಗೋದೇನ ರೆಡಿ ಹೋಗೋಣ ಹೋಗಿ ನಮ್ಮನ್ನ ಕೊಡೋಣ ನೀನ್ ರೆಡಿ ಆಗ ಹೋಗೋಣ
ಬಚ್ಚಂಗಿರಿಯ ತೋರಿಸ್ಬೇಕು. ನನ್ನ ಹೊಟ್ಟೆಯಲ್ಲಿ ತಗದಗಿಸಿ ಉರಿಯುತ್ತಿರುವ ನನ್ನ ಸೇಡಿನ ಕೆಂಡ ನಂದ ಬೇಕಾದರೆ ಆ ರಣದೇವನ ಪ್ರಾಣ ಹರಣವಾದಾಗಲೇ ನನ್ನ ಸೇಡಿನ ಡಳ್ಳೂರಿ ನಂದು. ಅದಕ್ಕೋಸ್ಕರ ಇಂದು ಬರುತ್ತಿದ್ದಾಳೆ ನನ್ನ ಕ್ಲಾಸ್ಮೇಟ್ ಕಾವೇರಿ. ಆ ಕಾವೇರಿಯಿಂದಲೇ ರಣದೇವನ ಕತೆ ಮುಗಿಸಿ ನಂತರ ಅವನ ಆಸ್ತಿಗೆ ಅಧಿಪತಿ ನಾನಾಗದಿದ್ದರೆ ನನ್ನ ಹೆಸರು ಸಮರ್ಥವೇ ಅಲ್ಲ. ಹಲೋ ಸಮರ್. ಹಾಯ್ ಕಾವೇರಿ. ನೋಡಿ, ಈ ಕಾವೇರಿಯನ್ನು ಕ್ಷಮಿಸಿಬಿಡಿ. ನಿಮಗೆ ಇಷ್ಟೊತ್ತು ಕಾಯಿಸಿದ್ದಕ್ಕೆ. ಲೇಟ್ ಆಗಿ ಬಂದಿದ್ದಕ್ಕೆ ಕಾರಣ ಏನೆಂದು ಕೇಳಬಹುದು? ಕಾರಣ ಮನೆಯವರ ಕಣ್ಣು ತಪ್ಪಿಸಿ ಬರುವುದಕ್ಕೆ ಸ್ವಲ್ಪ ಲೇಟ್ ಆಯಿತು. ಮನೆಯವರ ಕಣ್ಣು ತಪ್ಪಿಸಿ ಬರೋದ್ರೊಳಗೆ ಲೇಟ್ ಆಯಿತು, ಅಥವಾ ಈ ಸಮರ್ಥನ ಕಣ್ಣಿಗೆ ಮಣ್ಣೆರಚಿ ಮತ್ತೊಬ್ಬನ ಸ್ನೇಹ ಬೆಳೆಸಿರುವೆಯ? ಸಮರ್, ಯಾಕೆ ಈ ರೀತಿ ಅನುಮಾನದ ಮಾತುಗಳನ್ನು ಆಡುವಿರಿ? ನೋಡಿ, ನಿಮ್ಮ ಜೊತೆ ನಿಮ್ಮನ್ನು ಬಿಟ್ಟು ಪರಪುರುಷರನ್ನು ನಾನು ಸಂಗ ಮಾಡಿದರೆ ಅದು ನನ್ನ ಹಡುಗಲ್ಲಿ ಕಟ್ಟಿಕೊಂಡ ಬೆಂಕಿ ಇದ್ದಂತೆ. ಕೋಪಿತಳಾಗಬೇಡ ಕಾವೇರಿ, ಸುಮ್ಮನೆ ಹಾಗೆ ತಮಾಷೆಗೆ ಹೇಳಿದೆ. ಅಂದಾಗೆ ನನಗೆ ಇಲ್ಲಿಗೆ ಬರೋದಕ್ಕೆ ಹೇಳಿದ ಕಾರಣ ನನ್ನಿಂದೀಗ ಏನಾಗಬೇಕು? ನಿನ್ನಿಂದ ನಿನ್ನ ಕರುವೈರು ರಣದೇವನ ಕೊಲೆಯಾಗಲೇಬೇಕು ಕಾವೇರಿ. ಈ ಕೆಲಸ ನಿನ್ನಿಂದ ಮಾತ್ರ ಸಾಧ್ಯ. ಅವನ ಕೊಲೆಗೆ ಕಾರಣವೇನು? ಆ ರಣದೇವ ನನಗೆ ಮಾಡಬಾರದು ಅನ್ಯಾಯ ಮಾಡಿದ್ದಾನೆ. ಈ ಯಾರಲ್ಲಿ ಬಾಳಿ ಬದುಕಬೇಕಾದ ನನ್ನ ತಂಗಿಯ ಶೀಲರಣ ಮಾಡಿ ದುಡ್ಡಿನ ದರ್ಬಾರದಲ್ಲೇ ಆ ಕೇಸು ಮುಚ್ಚಿ ಹಾಕಿ ದಕ್ಕಿಸಿಕೊಂಡಿದ್ದಾನೆ. ಆಯ್ತು, ಈ ಕೊಲೆ ಮಾಡಿದರೆ ನನಗಾಗುವ ಲಾಭವೇನು? ಆ ರಣದೇವನ ಕೊಲೆ ಆತನ ಮಾರನೇ ದಿನವೇ ನಿನ್ನ ಕೊರಳಿಗೆ ನಾ ತಾಳಿ ಕಟ್ಟಿ ನಿನ್ನನ್ನು ನನ್ನ ಸತಿ ಎಂದು ಸ್ವೀಕರಿಸುವೆ. ಮಾತಿಗೆ ತಪ್ಪಿದರೆ? ಈ ಮಾತಿಗೆ ತಪ್ಪಿದರೆ ನನ್ನ ತಾಯಿ ನನ್ನ ಚಾಡಿಯ ರಕ್ತ ಕೆಳೆಯುತ್ತಾಳೆ. ಹಾಗಾದರೆ ಈ ಮಾತಿಗೆ ಸಾಕ್ಷಿಯೇನು? ಈ ಮಾತಿಗೆ ಸಾಕ್ಷಿ ಅಚ್ಚ ಹಸಿರು ಸೊಬಗಿನಿಂದ ಶೃಂಗರಿಸಿ ತುಂಬಿ ತುಳುಕಾಡುತ್ತಿರುವ ಈ ವನ ದೇವತೆಯೇ ಸಾಕ್ಷಿ. ನೋಡಿ ಸಮರ್, ನೀವು ಹೇಳಿದಂತೆ ನಿಮ್ಮ ಕಡುವೆಯನ್ನು ನಾನು ಕೊಲೆ ಮಾಡುತ್ತೇನೆ, ನಿಮ್ಮ ಕಾರ್ಯವನ್ನು ನಾನು ಸಾಧಿಸಿಕೊಡುತ್ತೇನೆ. ಆಯ್ತೆ? ನೋಡಿ, ಪ್ರೀತಿಸುವ ಹೃದಯಕ್ಕೆ ಕೊಡಲಿ ಮತ್ತು ನಿಮ್ಮ ಕೈಯಲ್ಲೇ ಕೊಟ್ಟಿದ್ದೇನೆ. ಅದನ್ನು ಬದುಕಿಸುವುದು ನಿಮಗೆ ಬಿಟ್ಟಿದ್ದು. ಪ್ರೀತಿಸುವ ಹೃದಯಗಳು ಒಂದಾಗುವ ಸಮಯದಲ್ಲಿ ಕೊಲ್ಲುವ ಮಾತೇಕೆ ಕಾವೇರಿ? ಕೊಟ್ಟ ಮಾತಿಗೆ ತಪ್ಪಿದರೆ ಮೆಚ್ಚನೋ ಪರಮಾತ್ಮನೋ ಎಂದು ಅರಿತು ಬಿಡುತ್ತವನು ಸಮರ್ಥ. ಆಯ್ತು, ಬನ್ನಿ ಹೋಗೋಣ. ಛೇ 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 ಹೋಗುವುದಕ್ಕಿಂತ ಪೂರ್ವದಲ್ಲಿ ಮಿನುಗುವ ತಾರೆಯಂತೆ ಮಿಂಚಿ ಬರಲಿ ನಿನ್ನ ಕಂಚಿನ ಕಂಠದಿಂದ ಒಂದು ಕವನ. ಹಾಗೆ ಆಗಲಿ ನನ್ನ ಜಾಣ.
ಅಂಗಡಿ ಸೌಂದರ್ಯಕ್ಕೆ ನಾವೊಂದರಬೇಕು ಎಲ್ಲರ ಮನದಾಸೆ ನಾನಾಗುವ ಲಿಂಕು ಸಂತೋಷ ಸಂತೋಷ ಕೈ ಸೇರಿದ ಬೆಳಗು ಬಸವಂತ ಏ ತಮ್ಮ ಬಸವಂತ ಬಾರ ಬಾರಪ್ಪ ಹೊರಗ ಸರ್ ತಾವ್ಯಾರೆಂದು ತಮಗೆ ಗೊತ್ತಾಗಲಿ ಸರ್ ಕುಳಿತುಕೊಳ್ಳಿ ನಾವು ಬಂದು ನೆಂಟತನ ಮಾಡಕ್ ಬಂದಲ್ಲ ಬಸವಂತ ಹಾಗಾದ್ರೆ ತಾವು ಇಲ್ಲಿಗೆ ಬಂದಿದ್ದ ಕಾರಣವೇನಂತ ತಿಳಿದುಕೊಳ್ಬಹುದು? ಏ ನಾವು ನಮ್ಮ ಅಡಿಕೆ ಅಂಗಡ ಸಾಲ ನಾವು ಉಸಿರಿ ಮಾಡಕ್ ಬಂದಿದೀವಿ. ಚಂದ್ರು ಈ ಸಲ ಬಂದ ಮೆಕ್ಕೆಜೋಳದ ಪೈರಿನಲ್ಲಿ ನಿಮ್ಮ ಸಾಹುಕಾರನ ಅಡತೆ ಅಂಗಡಿ ಸಾಲವನ್ನ ತೀರಿಸಬೇಕೆಂದುಕೊಂಡಿದ್ದೆವು. ಆದರೆ ನಮಗಾಗದವರು ಯಾರೋ ದುಷ್ಟರು ಮೆಕ್ಕೆಜೋಳ ಪೈರಿಗೆ ಬೆಂಕಿ ಹಾಕಿ ಸುಟ್ಟರಪ್ಪ ಚಂದ್ರು, ಸುಟ್ಟರು. ಇನ್ನೊಂದು ಸ್ವಲ್ಪ ಸಮಯ ಅವಕಾಶ ಮಾಡಿ ನಮಗೆ ಹೇಗಾದರೂ ಮಾಡಿ ಸಾಲವನ್ನು ತೀರಿಸುತ್ತೇವೆ ಚಂದ್ರು, ತೀರಿಸುತ್ತೇವಪ್ಪ. ನೋಡ್ ಬಸವಂತ, ನಿನ್ನ ಆಳು ಪುರಾಣ ನಾವು ಕೇಳಕ್ ಬಂದಲ್ಲ. ನಮ್ಮ ಅಡಿಕೆ ಅಂಗಡಿಗಳು ಬೀಜ ಗೊಬ್ಬರ ಖರ್ಚು ಸೇರಿ 40,000 ರೂಪಾಯಿ ಆಗೈತಪ್ಪ. ನೀನು ಇವತ್ತು ಏನಂದ್ರೆ ಹಣ ಕೊಡ್ಲೇಬೇಕು. ದೇವಿರಂತ ಬಂದು ಹಣ ಕೇಳಿದ್ರೆ ಆ ದೇವಿಂದ ಚಂದ್ರನ ನಾವು ಕೊಡುವುದು. ಈ ನಿಮ್ಮ ಗೋರುನಾಟ ನಿಮಗೆ ಗೊತ್ತಿದೆ ಅನ್ನುತ್ತಿರೋದು. ನಿಮ್ಮಂತ ಬರಪಡಿ ನಿಮಗೆ ತಿಳಿದಿರವೇ ಅಲ್ಲ. ನಿನ್ನೆ ಕಣ್ಣಿನ ಮಾತು ನನಗೆ ಬೇಕಾಗಿಲ್ಲ. ನೀವು ಒಟ್ಟಿನಲ್ಲಿ ನೀವು ನಮ್ಮ ಸಾಹುಕಾರ ಹಣ ಕೊಡ್ಬೇಕಾದ್ರೆ ಇವತ್ತು ಕೊಡ್ಲೇಬೇಕು. ನಮ್ಮ ಸಾಹುಕಾರ ಹಣ ದೇವ ಸಾಹುಕಾರ ಹಾಡ್ಲಾಗೈತೆ. ಅಯ್ಯೋ ದೇವರೇ, ತೋಳ ಬಾವಿಗೆ ಬಿದ್ದಾಗ ಆಳಿಗೊಂದು ಕಲ್ಲು ಎಂಬಂತೆ ವಿಧಿ ಚಕ್ರಕ್ಕೆ ಸಿಲುಕಿದ ಈ ಬಡಪಾಯಿ ಬಸವಂತನನ್ನು ತುಳಿಯಬೇಡಿರಪ್ಪ. ಸ್ವಲ್ಪ ಟೈಮ್ ಕೊಟ್ಟು ಕರುಣೆ ತೋರಿಸಿ ಚಂದ್ರು, ಕರುಣೆ ತೋರಿಸಿ. ನಿಮ್ಮ ಕರುಣೆ ಪುರಾಣ ನಾವೇನು ಬೇಕಾಗಿಲ್ರಿ. ನೀವು ನಮ್ಮ ರಣದೇವ ಸಾಹುಕಾರ ಹೇಳೋದು ನಮ್ಮ ಧರ್ಮ. ನೀವು ಹಣ ಕೊಡೋದು ನಿಮ್ಮ ಧರ್ಮ. ನೀವು ನಿಮ್ಮ ಹೆಸರು ನೀವು ಹಣ ಕೊಡೋದು ಆಗಲ್ಲಪ್ಪ, ನಿಮ್ಮ ಹೆಸರು ಮನೆ ಬರ್ಕೊಡ್ರಿ. ಮನೆ ಬರೆದು ಕೊಡಿ ಎಂದು ದಯವಿಟ್ಟು ನುಡಿಯಬೇಡಪ್ಪ ಚಂದ್ರ.
ಮಾಡಪ್ಪ. ನೋಡು ಬಸವಂತ, ಹಣವನ್ನಾದರೂ ಕೊಡು, ಇಲ್ಲ ಮನೆಯನ್ನಾದರೂ ಬರೆದು ಕೊಡು. ಅಲ್ಲ ಸರ್, ಮನೆಯಲ್ಲಿ ತುತ್ತು ಕೂಡಿ ಇಲ್ಲದೆ ನಾವೇ ರೀತಿ ಒದ್ದಾಡುವುದನ್ನು ನೋಡಿ ಮತ್ತೆ ಹಣ ಕೇಳಿದರೆ ನಾವು ಎಲ್ಲಿಂದ ಹಣ ಕೊಡೋದಾಗದಿದ್ದರೆ ಮನೆಯನ್ನಾದರೂ ಬರೆದು ಕೊಡು ಅಂತ ಹೇಳೋ ನಿನ್ನ ಗಂಡನಿಗೆ. ಪೊಲೀಸರೇ, ಗುಡಿ ಗುಂಡಾರದಲ್ಲಿ ವಾಸ ಮಾಡಿ ಅಂತ ನಮಗೆ ದಾರಿ ತೋರಿಸಬೇಡಿ. ಅದು ನಮಗೆ ಗೊತ್ತಿದೆ, ಅದನ್ನ ನಾವು ನಿಮ್ಮಿಂದ ಕಲಿಯಬೇಕಾಗಿಲ್ಲ ಪೊಲೀಸರೇ. ಪೊಲೀಸ್ ಅಧಿಕಾರಿಯಾದ ನಮಗೆ ಎದುರು ಮಾತನಾಡುತ್ತೀಯಾ? ನಿಮ್ಮ ಕಾಲಿಡಿದು ಬೇಡಿಕೊಳ್ಳುತ್ತೇನೆ, ದಯವಿಟ್ಟು ನನ್ನ ಗಂಡನನ್ನು ಹೊರಬೇಡಿ ಸರ್, ನನ್ನ ಗಂಡನನ್ನು. ಹಾಗಾದರೆ ಮನೆ ಬರೆದು ಕೊಡು. ನಮ್ಮ ಬಸವಂತ, ಇಲ್ಲಿ ಒಂದು ಸೈನ್ ಮಾಡಪ್ಪ. ಅಲ್ಲೋ ಗಂಡು ಕೂಡ ವಾಸ ಮಾಡು. ಸ್ವಾಮಿ, ಈ ಮನೆಯನ್ನು ನೀವು ಬರೆದು ಬಿಡಿಸುವುದು, ನಾವೇನಾದ್ರೂ ಈ ಊರು ಬಿಟ್ಟು ಕಾಣಕ್ಕಿಲ್ಲ. ಬನ್ನಿ ಸ್ವಾಮಿ, ಹೋಗೋಣ. ಮನೆ ಬೇಗ ಹಾಕ್ರೆ. ತಾಯಿ ಮನೆಯೆಂಬ ಮಹಾಲಕ್ಷ್ಮಿಯೇ, ಭೂತಾಯಿಗೆ ಬೇಡವಾದ ನಾವು ಕೊನೆಗೂ ನಾವು ನಿನಗೆ ಬೇಡವಾದವೇ. ಬೆಳೆ ಸುಟ್ಟರೇನಾಯಿತು, ಎಲ್ಲಿಯಾದರೂ ಕೂಲಿ ನಾಲಿ ಮಾಡಿ ನಿನ್ನ ಮಡಿಲಲ್ಲಿ ಮಲಗಬೇಕೆಂದುಕೊಂಡಿರುವ ಈ ಬಸವಂತನನ್ನು ಕುತ್ತಿಗೆಗೆ ಕೈ ಕೊಟ್ಟು ಹೊರಗೆ ತಳ್ಳಿದೆಯಾ ತಾಯಿ, ಹೊರಗೆ ತಳ್ಳಿದೆಯಾ? ಸುವರ್ಣ, ಸುವರ್ಣ, ತಮ್ಮ ಲಕ್ಷ್ಮಣ ಜೈಲಿನಿಂದ ಬರುವವರೆಗೂ ನಾವು ಎಲ್ಲಿಯಾದರೂ ಭಿಕ್ಷೆ ಆದರೂ ಬೇಡಿ ಹೊಟ್ಟೆ ತುಂಬಿಸಿಕೊಳ್ಳೋಣ. ಈ ಜಗದಲ್ಲಿ ಸುವರ್ಣ, ತೆಗೆದುಕೋ ಆ ಬಟ್ಟೆ ತಟ್ಟೆಗಳನ್ನ ತಗೊಳ್ಳುವ. ದೇವರ ಮಕ್ಕಳು ನಾವು, ದೇವರ ಮಕ್ಕಳು ನಾವು.
ಜಿಗಿಟೇರಿ ಗ್ರಾಮದಲ್ಲಿ ಊರೊಮ್ಮನ ಸ್ಥಾನದಲ್ಲಿ ಜಿಗಿಟೇರಿ ಊರಿನಲ್ಲಿ ಊರೊಮ್ಮನ ಗ್ರಾಮದಲ್ಲಿ ಬಂಗಾರ ಬೆಳೆದಲ್ಲಿ ಏಕೆಂದು ಬೇಡಲಿ ಏಕೆಂದು ಬೇಡಲಿ ಬರುವಾಗ ಬಾಳಲಿ ಕೈ ತುಂಬ ನೀರಲಿ ಬರುವಾಗ ಬಾಳಲಿ ಕೈ ತುಂಬ ನೀರಲಿ ಆಸೆ ನೀರಲಿ ಸುಖವಾಗಿರಲಿ ಸುಖವಾಗಿರಲಿ ಓಯ್ಯ ಅಮ್ಮಯ್ಯ ನಿರ್ಮಾಣೆ ತಾಯಿ ಕಾಸತ್ತು ನೀಡುತ್ತಿವನಿ ಕಾಸತ್ತು ನೀಡುತ್ತಿವನಿ ಗುಂಡಗಿರಿ ಮಾಡೋರ್ ಮುಂದೆ ಬಂದಿಗಿರಿ ಕೆಲಸ ಬರಲ್ಲ ಬಚ್ಚನ್ಗಿರಿನೇ ತೋರಿಸ್ಬೇಕು ರಣದೇವ ಏ ಮಗನ ರಣದೇವ ಸ್ವತ್ತೊಳಗೆ ಅರಸನೆನಿಸಿಕೊಂಡಿರುವ ಈ ರಣದೇವನೆಂಬ ಶ್ರೀಮಂತನ ಸಿಂಹದ ಹೆಸರನ್ನೇಳಿ ಕರೆಯುವಷ್ಟು ಧೈರ್ಯ ಬಂದಿದೆ ನನಗೆ. ಶ್ರೀಮಂತ ಸಿಂಹನಾದರೇನು ಸಿಂಹಾದ್ರಿಯ ಸಿಂಹವಾದರೇನು ನಿಮ್ಮಂತ ಶ್ರೀಮಂತರಿಗೆ ನಾ ಕೊಡುವ ಮರ್ಯಾದೆ ಇಷ್ಟೇ. ನಾನ್ಯಾರೆಂಬುದನ್ನು ಚೆನ್ನಾಗಿ ಅರಿತುಕೊಂಡು ಮಾತನಾಡಲೇ ಕತ್ತ. ರಣದೇವ ನೀನ್ಯಾರೆನ್ನುವುದು ಈ ಸಿಂಧೂರನಿಗೆ ಚೆನ್ನಾಗಿ ಗೊತ್ತು. ನೀ ಮಾಡುತ್ತಿರುವ ದೇಶದ ಕೆಲಸಕ್ಕೆ ಅಡ್ಡಗಾಡಿಯಾಗಿ ನಿಂತ ಆ ಎಮ್ಮೆಲ್ಲೆ
ರಾಜನನ್ನು ಕೊಲೆ ಮಾಡಿ ಕಾನೂನಿನ ಕಣ್ಣಿಗೆ ಮಣ್ಣೆರಚಿ ಬದುಕುತ್ತಿರುವ ನೀನೊಬ್ಬ ಕಾಂತಿನ ಮಗನೆನ್ನುವುದು ಈ ಸಿಂಧೂರನಿಗೆ ಚೆನ್ನಾಗಿ ಗೊತ್ತು. ನೀ ಮಾಡುತ್ತಿರುವ ದೇಶದ್ರೋಹ ಕೆಲಸಕ್ಕೆ ಅಡ್ಡಗೋಡೆಯಾಗಿ ನಿಂತ MLA ರಾಜನನ್ನು ಕೊಲೆ ಮಾಡಿ ಕಾನೂನಿನ ಕಣ್ಣಿಗೆ ಮಣ್ಣೆರಚಿ ಬದುಕುತ್ತಿರುವ ನೀನೊಬ್ಬ ತಾಯ್ಗಂಡನನ್ನೋದು ಈ ಸಿಂಧೂರನಿಗೆ ಚೆನ್ನಾಗಿ ನಿಮ್ಮಂತ ಬಂಡರ ಕಣ್ಣು ಕಿತ್ತು ಕಣ್ಣಿಂದ ದಪ್ಪವಾಗಿ ಕಚ್ಚಿ ಕೆಡವಲು ಬಂದಿರುವ ಈ ಸಿಂಧೂರ ನಿನ್ನ ಶಸ್ತ್ರ ಕಡಿದು ಕೈಲಾಸಕ್ಕೆ ಕಳಿಸಲು ಬಂದ ನಿಮ್ಮಂತ ನರಕುರಿಗಳನ್ನು ನರಕಕ್ಕೆ ಕಳಿಸಿದ್ದಾನೆ ಈ ಸಿಂಧೂರನನ್ನು ನೀನು ಕೂಡ ಮರೆಯಬೇಡ.